ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಪಂಚಮಸಾಲಿ ಭಕ್ತರು ಆಕ್ರೋಶ ಹೊರಹಾಕಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂತು. ಇದೇ ವಿಚಾರ ಸಂಬಂಧವಾಗಿ ಭಕ್ತರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇದು ಷಡ್ಯಂತ್ರ ಅಂತ ಆರೋಪ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸಿಡಿದೆದ್ದಿದ್ದಾರೆ ಪಂಚಮಸಾಲಿ ಭಕ್ತ ಸಮೂಹ. ಇದೆಲ್ಲ ಸುಳ್ಳು, ಷಡ್ಯಂತ್ರ ಮಾಡ್ತಿದ್ದಾರೆ ಶ್ರೀಗಳ ವಿರುದ್ಧ ಅಂತ. ನಮ್ಮ ಸ್ವಾಮೀಜಿ ಯಾವುದೇ ರೀತಿಯಾದಂಥ ತಪ್ಪನ್ನ ಮಾಡಿಲ್ಲ, ಇದೊಂದು ಷಡ್ಯಂತ್ರ. ಮಹಿಳೆಯನ್ನ ಬಳಸಿಕೊಂಡು ಶ್ರೀಗಳ ತೇಜೋವಧೆಯನ್ನ ಮಾಡಲಾಗ್ತಾ ಇದೆ. ದೂರು ನೀಡಿದಂಥ ಮಹಿಳೆ ಯಾರು ಅಂತ ಹೇಳಿ ಗೊತ್ತಿಲ್ಲ. ದೂರು ಹೇಗೆ ಸಾಧ್ಯ? ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಂಡಿದ್ದು ಹೇಗೆ ಅಂತ ಹೇಳಿ ಭಕ್ತರು ಪ್ರಶ್ನೆ ಮಾಡ್ತಿದ್ದಾರೆ. ಶ್ರೀಗಳ ಜೊತೆಯಲ್ಲಿ ಎಲ್ಲ ಪಂಚಮಸಾಲಿ ಭಕ್ತರು ಇರ್ತೇವೆ ಅಂತ ಹೇಳಿ ಭಕ್ತ ಗಣ ಹೇಳ್ತಾ ಇದೆ. ಜಯ ಮೃತ್ಯುಂಜಯ ಶ್ರೀಗಳಿಗೆ ಮಸಿ ಬಳಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದು ತನಿಖೆ ಆಗಬೇಕು. ಷಡ್ಯಂತ್ರದ ಹಿಂದೆ ಇರೋರನ್ನ ಬಂಧಿಸಬೇಕು. ತನಿಖೆಯಿಂದ ಸತ್ಯಾಸತ್ಯತೆ ತಿಳಿದು ಬರಲಿದೆ ಅಂತ ಭಕ್ತರು ಆಗ್ರಹ ಮಾಡ್ತಾ ಇದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳ ಭಕ್ತರು ಇನ್ನು ಅಯ್ಯಪ್ಪ ಅಂಗಡಿ ಭಕ್ತ ಬಸವರಾಜ ಟೀಮ್ ಏನಿದೆ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆ ಹೊರ ಬರಬೇಕು, ಪರಿಶೀಲನೆ ಆಗಬೇಕು, ತನಿಖೆ ಆಗಬೇಕು. ಆ ಮಹಿಳೆ ಯಾರು, ಸೊ ಅದ್ರ ಬಗ್ಗೆನೂ ಕೂಡ ಗೊತ್ತಾಗಬೇಕು. ಸುಮ್ಮನೆ ಶ್ರೀಗಳ ವಿರುದ್ಧವಾಗಿ ಆರೋಪವನ್ನ ಮಾಡ್ತಾ ಇದ್ದಾಳೆ. ತನಿಖೆ ಆಗಬೇಕು. ಇದೆಲ್ಲ ಷಡ್ಯಂತ್ರ. ತೇಜೋವಧೆ ಮಾಡಬೇಕು, ಶ್ರೀಗಳ ತೇಜೋವಧೆ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನಂತೀವಿ, ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ ಅವ್ರು ಏನದಾರಂತ ಎಲ್ಲರಿಗೂ ಗುರುತನೂ ಐತಿ. ಅದಕ್ಕೆ ಏನು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಏನೈತಿದ್ವು ಅಂದ್ರೆ ಮೀಸಲಾತಿ ಹೋರಾಟ ಈ ಒಂದು ಕುಗ್ಗಿಸುವಂಥ ಕೆಲಸಗಳನ್ನು ಮಾಡೋಕೆ ಮತ್ತು ಹಾಗೂ ಪಂಚಮಸಾಲಿ ಸಮಾಜ ರಾಜ್ಯದೊಳಗೆ ಜಾಗೃತ ಆಗೈತಿ. ಅವ್ರನ್ನ ಏನಾರು ನಾವು ಬಿಟ್ಟು ಅಂದ್ರೆ ಈಗ ಬಿಟ್ಟು ಅಂದ್ರೆ ಇದಾಗತ್ತಾರ ಅಂತೇಳಿ ಅದಕ್ಕೆ ಅವ್ರನ್ನ ಬಗ್ಗಿ ಬಡಿಯೋಕೆ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಮಹಂತೇಶ್, ಜಯ ಮೃತ್ಯುಂಜಯ ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಭಕ್ತ ಸಮೂಹ ಏನು ಹೇಳ್ತಾ ಇದೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಹೌದು ಕುಸುಮ, ಏನು ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಮೇಲೆ ಇನ್ನು ಮಹಿಳೆಯೊಬ್ರು ಸ್ವಾಮೀಜಿಗಳ ಅಭಿಮಾನಿಗಳಾಗಿರ್ಬೋದು ಮತ್ತು ಸಮಾಜದ ಮುಖಂಡರಾಗಿರ್ಬೋದು, ಇವರೆಲ್ಲರೂ ಸಹಿತ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಸಹಿತ. ಯಾಕಂದ್ರೆ ಸ್ವಾಮೀಜಿಗಳು ಯಾವುದೇ ತಪ್ಪು ಮಾಡಿಲ್ಲ. ಸ್ವಾಮೀಜಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಥವಾ ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರ, ಸ್ವಾಮೀಜಿಗಳನ್ನ ಹತ್ತಿಕ್ಕುವ ಕೆಲಸ ಮತ್ತು ತೇಜೋವಧೆ ಕೆಲಸವನ್ನ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಆ ಮಹಿಳೆ ಸಹಿತ ಇನ್ನೂವರೆಗೂ ಸಹಿತ ನೇರವಾಗಿ ದೂರನ್ನ ನೀಡಿಲ್ಲ. ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಆದ್ರೆ ಫೋನ್ ಕರೆ ಮಾಡಿದಾಗ ಫೋನಿಗೆ ಸಿಗ್ತಾ ಇಲ್ಲ. ಅವ್ರು ಯಾರಂತ ಸಹಿತ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ಷಡ್ಯಂತ್ರದಿಂದ ನಮ್ಮ ಸ್ವಾಮಿಗಳನ್ನ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.